Hello everyone, KSET Commerce classes ke swagata. So in this video I am going to explain about sources of business finance. So topic 2. So in previous video I explained about business finance, meaning and scope of business finance. So most common ಆಗಿ ನಾನು ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಬಿಸ್ನೆಸ್ ಫಿನಾನ್ಸ್ ಅಂತ ಅಂದರೆ ಯಾವುದಾದ್ರೂ ಒಂದು ಬಿಸ್ನೆಸ್ ಫರ್ಮನ್ನು ನಡೆಸೋಕ್ಕೋಸ್ಕರ ರನ್ ಮಾಡೋಕ್ಕೋಸ್ಕರ ಬೇಕಾಗಿರುವಂಥ ಫಿನಾನ್ಷಿಯಲ್ ಸಪೋರ್ಟ್ ಆರ್ ದ ಫಿನಾನ್ಸ್ ಫಂಡನ್ನು ಏನಂತ ಕರಿತೀವಿ, ಬಿಸ್ನೆಸ್ ಫಿನಾನ್ಸ್ ಅಂತ ಕರಿತೀವಿ. ಸೊ ಬಿಸ್ನೆಸ್ ಫಿನಾನ್ಸ್, ಸೊ ಫಿನಾನ್ಸ್ ಅಥವಾ ಮನಿ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಬಿಸ್ನೆಸ್ನ ರನ್ ಮಾಡೋಕ್ಕೆ ಅಂತ ಅಂದರೆ ನಮಗೆ ಎಲ್ಲೆಲ್ಲಿಂದ ಆ ಫಂಡ್ ಸಿಗುತ್ತೆ, ಎಲ್ಲೆಲ್ಲಿಂದ ಆ ಸೋರ್ಸನ್ನು ನಾವು ಕಲೆಕ್ಟ್ ಮಾಡ್ಬೋದಲ್ವ. ಸೊ ಅದನ್ನು ಏನಂತ ಕರಿತೀವಿ, ಸೋರ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್ ಅಂತ ಕರಿತೀವಿ. ಸೊ ಒನ್ ಬೈ ಒನ್ ವಿ ಕ್ಯಾನ್ ಡಿಸ್ಕಸ್ ಅಬೌಟ್ ದಟ್. ಸೊ ಯಾವ್ಯಾವ ಸೋರ್ಸಿಂದ ನಮಗೆ ಫಿನಾನ್ಸ್ ಫಂಡ್ಸ್ ಅವೈಲೇಬಲ್ ಆಗ್ತಾ ಹೋಗುತ್ತೆ ಅಂತ. ಸೊ ಫಸ್ಟ್ ಒನ್ ಇಂಟ್ರೊಡಕ್ಷನ್. ಸೊ ಮೀನಿಂಗ್ ಆಫ್ ದ ಬಿಸ್ನೆಸ್ ಫಿನಾನ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಬಿಸ್ನೆಸ್ ಫಿನಾನ್ಸ್ ರಿಫರ್ಸ್ ಟು ದ ಫಂಡ್ಸ್ ರಿಕ್ವೈರ್ಡ್ ಟು ಸ್ಟಾರ್ಟಿಂಗ್, ರನ್ನಿಂಗ್ ಆ್ಯಂಡ್ ಎಕ್ಸ್ಪ್ಯಾಂಡಿಂಗ್ ದ ಬಿಸ್ನೆಸ್. ಸೊ ಬಿಸ್ನೆಸ್ ಫಿನಾನ್ಸ್ ಅಂತ ಅಂದರೆ ಏನು, ಅದು ಒಂದು ಫಂಡ್ ಆಗಿರುತ್ತೆ. ಏನಕ್ಕೋಸ್ಕರ ಇಂಪಾರ್ಟೆಂಟ್, ನಮಗೆ ಒಂದು ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿ ಅದನ್ನು ಪ್ರಾಪರಾಗಿ ರನ್ ಮಾಡಿ ಕಂಟಿನ್ಯೂ ಮಾಡಿ ಅದ್ರ ಜೊತೆಗೆ ಅದನ್ನ ಏನು ಮಾಡ್ತಾ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ, ನಮಗೆ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗೋಕ್ಕೆ ಹೆಲ್ಪ್ ಮಾಡುತ್ತೆ ಅಂತ. ಸೊ ಆ ಫಂಡನ್ನು ನಾವೇನಂತ ಕರೆದ್ವಿ, ಬಿಸ್ನೆಸ್ ಫಿನಾನ್ಸ್ ಅಂತ ಕರೆದ್ವಿ. ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಒಂದು ಬಿಸ್ನೆಸ್ಗೆ ಈ ಫಂಡ್ಸ್ ಅಥವಾ ಮನಿ, ಬಿಸ್ನೆಸ್ ಫಿನಾನ್ಸ್ ಏನಕ್ಕೆ ಇಂಪಾರ್ಟೆಂಟ್ ಆಗಿರುತ್ತೆ ಅಂತ ಅಂದರೆ ಟು ಪರ್ಚೇಸ್ ದ ಅಸೆಟ್ಸ್. ಕಂಪನಿಗೆ, ಒಂದು ಇಂಡಸ್ಟ್ರೀಸ್ ಆಗಿರ್ಬೋದು, ಒಂದು ಬಿಸ್ನೆಸ್ಗಾಗಿರ್ಬೋದು, ಏನೇನು ಅಸೆಟ್ಸ್ಗಳು ಬೇಕಾಗಿರುತ್ತೆ, ಫಾರ್ ಎಕ್ಸಾಂಪಲ್ ಮಷಿನರೀಸು, ಬಿಲ್ಡಿಂಗ್ಸು, ಏನೇನು ಬೇಕಾಗಿರುತ್ತೆ ಅದೆಲ್ಲದನ್ನು ಪರ್ಚೇಸ್ ಮಾಡೋಕ್ಕೆ ನಮಗೆ ಹೆಲ್ಪ್ ಮಾಡುವಂಥದ್ದು ಯಾವುದು ಅಂತ ಅಂದರೆ ಬಿಸ್ನೆಸ್ ಫಿನಾನ್ಸ್. ಅದ್ರ ಜೊತೆಗೆ ಡಿಫ್ರೆಂಟ್ ಆಪರೇಷನ್ಸ್, ಇವಾಗ ಪ್ರೊಡಕ್ಷನ್ ಆಗಿರ್ಬೋದು, ಡಿಸ್ಟ್ರಿಬ್ಯೂಷನ್ ಆಗಿರ್ಬೋದು, ಸೊ ಅದೆಲ್ಲ ಥರದ ಡಿಫ್ರೆಂಟ್ ಆಪರೇಷನ್ ಮತ್ತು ಬಿಸ್ನೆಸ್ಸನ್ನು ಎಕ್ಸ್ಪ್ಯಾಂಡ್ ಮಾಡುವಂಥದ್ದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್, ಇದೆಲ್ಲದಕ್ಕೂ ಕೂಡ ನಮಗೆ ಬಿಸ್ನೆಸ್ ಫಿನಾನ್ಸ್ ಏನಾಗಿದೆ, ತುಂಬ ಇಂಪಾರ್ಟೆಂಟ್ ಆಗಿದೆ ಅಂತ. ಸೊ ನೆಕ್ಸ್ಟ್ ಒನ್ ಕ್ಲಾಸಿಫಿಕೇಷನ್ ಆಫ್ ಸೋರ್ಸಸ್ ಆಫ್ ಫಿನಾನ್ಸ್ ಅಂತ. ಸೊ ಸೋರ್ಸ್ ಆಫ್ ಫಿನಾನ್ಸ್, ಬಿಸ್ನೆಸ್ ಫಿನಾನ್ಸ್ ಏನಿದೆ ಅದನ್ನು ಯಾವ ಥರದಲ್ಲಿ ಕ್ಲಾಸಿಫೈ ಮಾಡಿದ್ದೀವಿ ಅಂತ ಅಂದರೆ ಇಂಟರ್ನಲ್ ಸೋರ್ಸಸ್ ಮತ್ತು ಎಕ್ಸ್ಟರ್ನಲ್ ಸೋರ್ಸಸ್. ಸೊ ಇಂಟರ್ನಲ್ ಸೋರ್ಸಸ್ ಅಂತ ಅಂದರೆ ಏನು, ರಿಟರ್ನ್ಡ್ ಅರ್ನಿಂಗ್ಸ್ ಅಂತ. ಸೊ ಅದು ಪ್ರಾಫಿಟ್ ಎಂಡರಲ್ಲಿ ಬರುತ್ತೆ. ನೆಕ್ಸ್ಟ್ ಸ್ಲೈಡಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೆಕ್ಸ್ಟ್ ಒನ್ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಬಂದಾಗ ಎಕ್ಸ್ಟ್ರಾ ಬೇಸಸ್ಸಿಂದ, ಎಕ್ಸ್ಟ್ರಾ ಸೋರ್ಸಸ್ಸಿಂದ, ಔಟ್ಸೈಡ್ ಸೋರ್ಸಸ್ಸಿಂದ ನಮಗೇನು ಫಿನಾನ್ಸ್ ಅಲೋ ಆಗ್ತಾ ಇರುತ್ತೆ, ನಮಗೆ ಬರ್ತಾ ಇರುತ್ತೆ, ಸೊ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಎಕ್ಸ್ಟರ್ನಲ್ ಸೋರ್ಸಸ್ ಅಂತ ಕರಿತೀವಿ. ಸೊ ಟ್ರೇಡ್ ಕ್ರೆಡಿಟು ಮತ್ತು ಪಬ್ಲಿಕ್ ಡೆಪಾಸಿಟ್ಸ್ ಆಗಿರ್ಬೋದು, ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಆಗಿರ್ಬೋದು, ಇವನ್ ಇಶ್ಯೂಯಿಂಗ್ ಶೇರ್ಸ್, ಡಿಬೆಂಚರ್ ಇಶ್ಯೂ ಮಾಡೋದು, ಬ್ಯಾಂಕ್ಸು, ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್, ಸೊ ಇದೆಲ್ಲದರಿಂದ ನಮಗೇನಾದರೂ ಫಿನಾನ್ಸ್ ಅಮೌಂಟ್ ಅವೈಲೇಬಲ್ ಆಗ್ತಾ ಇದೆ, ಫಂಡ್ಸ್ ಅವೈಲೇಬಲ್ ಆಗ್ತಾ ಇದೆ ಅಂತ ಅಂದರೆ ಅದೆಲ್ಲದು ಏನು ಸೋರ್ಸ್ ಆಗಿರುತ್ತೆ, ಔಟ್ಸೈಡ್ ಸೋರ್ಸ್ ಆಗಿರುತ್ತೆ. ಸೊ ಅದು ಯಾವುದು ಅಂಡರಲ್ಲಿ ಬರುತ್ತೆ, ಎಕ್ಸ್ಟರ್ನಲ್ ಸೋರ್ಸಸ್ ಬರುತ್ತೆ. ಸೊ ರಿಟೈನ್ಡ್ ಅಂತ ಅಂದರೆ ಕಂಪನಿ ಒಳಗಡೆ, ಬಿಸ್ನೆಸ್ ಫರ್ಮ್ ಒಳಗಡೆ ನಮಗೆ ಫಂಡ್ಸ್ ಏನಾದರೂ ಅವೈಲೇಬಲ್ ಆಗ್ತಾ ಹೋಗುತ್ತೆ ಅಂತ ಅಂದರೆ ಅದನ್ನ ಏನಂತ ಕರಿತೀವಿ ಅಂತ ಅಂದರೆ ಇಂಟರ್ನಲ್ ಸೋರ್ಸಸ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಫಸ್ಟ್ ಒನ್, ಅದರಲ್ಲಿ ಸೋರ್ಸಸಲ್ಲಿ ಡಿಫ್ರೆಂಟ್ ಸೋರ್ಸಸ್ ಏನು ಹೇಳ್ದೆ ಅಲ್ವಾ, ಅದನ್ನು ಒನ್ ಬೈ ಒನ್ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ರಿಟೈನ್ಡ್ ಅರ್ನಿಂಗ್ಸ್. ಸೊ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಅಂದರೆ ಪ್ರಾಫಿಟ್ಸ್ ರಿಟೈನ್ಡ್ ಇನ್ ದ ಬಿಸ್ನೆಸ್ ಇನ್ಸ್ಟೀಡ್ ಆಫ್ ಡಿವಿಡೆಂಡ್ಸ್. ಸೊ ಇಲ್ಲಿ ಒಂದು ಬಿಸ್ನೆಸ್ಸಲ್ಲಿ ಏನು ಪ್ರಾಫಿಟ್ ಆಗಿರುತ್ತೆ, ಟ್ರೇಡಿಂಗ್ ಪ್ರಾಫಿಟ್ ಅಂತ ಏನಾಗಿರುತ್ತೆ ಅಲ್ವಾ, ಅದನ್ನು ನಾವೇನು ಮಾಡೋದಿಲ್ಲ, ಡಿವಿಡೆಂಡ್ ಆಗಿ ಡಿಸ್ಟ್ರಿಬ್ಯೂಟ್ ಮಾಡೋದಿಲ್ಲ. ಸೊ ಡಿವಿಡೆಂಡ್ ಆಗಿ ಬೇರೆಯವ್ರಿಗೆ, ಪಬ್ಲಿಕ್ಸ್ಗೆ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ದೇನೆ ಅದನ್ನು ಬಿಸ್ನೆಸ್ಗೆ ಇನ್ವೆಸ್ಟ್ ಮಾಡ್ಕೊಳ್ಳೋದಕ್ಕೆ ಏನಂತ ಕರಿತೀವಿ ಅಂತ ಅಂದರೆ ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀವಿ. ಇನ್ನೊಂದು ಸತಿ ಹೇಳ್ತೀನಿ. ಸೊ ಬಿಸ್ನೆಸ್, ಈಗ ಟ್ರೇಡಿಂಗ್ ಏನೋ ಒಂದು ಮಾಡಿರ್ತೀವಲ್ವ, ಆ ಟ್ರೇಡಿಂಗ್ ಆ್ಯಕ್ಟಿವಿಟೀಸಲ್ಲಿ ನಮಗೆ ಬಂದಿರುವಂಥ ಪ್ರಾಫಿಟ್ ಏನಿದೆ ಅದನ್ನು ಈಗ ಡಿವಿಡೆಂಡ್ ಆಗಿ ಬೇರೆಯವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ದೇನೆ ಮತ್ತೆ ಇನ್ಸೈಡ್ ಆಫ್ ದ ಫಿನಾನ್ಸ್ನ, ಇನ್ಸೈಡ್ ಆಫ್ ದ ಬಿಸ್ನೆಸ್ ನಾವೇನಾದರೂ ಇನ್ವೆಸ್ಟ್ ಮಾಡಿಕೊಂಡ್ರೆ ಅದನ್ನು ಏನಂತ ಕರಿತೀವಿ, ರಿಟೈನ್ಡ್ ಅರ್ನಿಂಗ್ಸ್ ಅಂತ ಕರಿತೀವಿ. ಅಂದರೆ ಬಂದಿರೋ ಪ್ರಾಫಿಟನ್ನು ಎಲ್ಲಿ ಹೋಗೋಕ್ಕೆ ಬಿಡೋದಿಲ್ಲ, ನಾವು ಔಟ್ಸೈಡ್ ಹೋಗೋಕ್ಕೆ ಬಿಡೋದಿಲ್ಲ. ಬಂದಿರೋ ಪ್ರಾಫಿಟ್, ಬಿಸ್ನೆಸ್ ಫರ್ಮ್ಗೆ ಆಗಿರೋ ಪ್ರಾಫಿಟನ್ನು ಮತ್ತೆ ಬಿಸ್ನೆಸ್ ಫರ್ಮ್ಗೆ ಏನು ಮಾಡ್ತಾ ಹೋಗ್ತೀವಿ, ಇನ್ವೆಸ್ಟ್ ಮಾಡ್ತಾ ಹೋಗ್ತೀವಿ. ಸೊ ಇದರಲ್ಲಿ ಅಡ್ವಾಂಟೇಜಸ್ ಏನು ಅಂತ ಅಂದರೆ ನೋ ಇಂಟ್ರೆಸ್ಟ್. ಸೊ ನಮಗೆ ಬಂದಿರೋ ಪ್ರಾಫಿಟನ್ನು ನಾವೇ ಇನ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ, ಅಂದರೆ ಬೇರೆಯವ್ರ ಹತ್ರ ಬಾರೋ ಮಾಡ್ಕೊಳ್ತಾ ಇಲ್ಲ ಅಲ್ವಾ, ಬೇರೆಯವ್ರ ಹತ್ರ ಬಾರೋ ಮಾಡಿಕೊಂಡ್ರೆ ಏನಾಗುತ್ತೆ, ಇಂಟ್ರೆಸ್ಟ್ ಆ್ಯಡ್ ಆಗ್ತಾ ಹೋಗುತ್ತೆ. ಸೊ ನಮ್ಮ ಅಮೌಂಟನ್ನು ನಾವೇ ಇನ್ವೆಸ್ಟ್ ಮಾಡ್ಕೊಳ್ತಾ ಇರೋದ್ರಿಂದ ಇಂಟ್ರೆಸ್ಟ್ ಇರೋದಿಲ್ಲ. ಸೊ ನೋ ಇಂಟ್ರೆಸ್ಟ್ ರೇಟ್. ನೆಕ್ಸ್ಟ್ ಒನ್ ಇನ್ಕ್ರೀಸ್ ದ ಸ್ಟೆಬಿಲಿಟಿ. ಸೊ ಸ್ಟೆಬಿಲಿಟಿ, ಪ್ರಾಫಿಟ್ ಸ್ಟೆಬಿಲಿಟಿ, ಬಿಸ್ನೆಸ್ ಸ್ಟೆಬಿಲಿಟಿನ ಏನು ಮಾಡ್ತಾ ಹೋಗ್ಬೋದು, ಇನ್ಕ್ರೀಸ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಅರ್ಥ ಆಯಿತು ಅಂತ ಅಂದ್ಕೊಳ್ತೀನಿ. ಅಂದರೆ ಇಂಟರ್ನಲ್ ಸೋರ್ಸ್ ಇದು. ಸೊ ನೆಕ್ಸ್ಟ್ ಒನ್ ಟ್ರೇಡ್ ಕ್ರೆಡಿಟ್. ಸೊ ಟ್ರೇಡ್ ಕ್ರೆಡಿಟ್ ಅಂತ ಅಂದರೆ ಇವಾಗ ಟ್ರೇಡಿಂಗ್ ಆ್ಯಕ್ಟಿವಿಟೀಸಲ್ಲಿ ನಾವು ಕ್ರೆಡಿಟನ್ನು
ಅಲೋ ಮಾಡ್ತಾ ಹೋಗೋದು ಅಂತ. ಸೊ ಕ್ರೆಡಿಟನ್ನು ಪ್ರೊವೈಡ್ ಮಾಡ್ತಾ ಹೋಗೋದು ಅಂತ. ಕ್ರೆಡಿಟ್ ಪ್ರೊವೈಡೆಡ್ ಬೈ ಸಪ್ಲೈಯರ್ಸ್ ಅಂತ ಅಂದರೆ ಯಾರು? ಫಾರ್ ಎಕ್ಸಾಂಪಲ್, ಈಗ ಒಬ್ಬರು ಪ್ರೊಡ್ಯೂಸರ್ಸ್ ಇದ್ದಾರೆ, ನೆಕ್ಸ್ಟ್ ಅವರಿಂದ ಆ ಪ್ರಾಡಕ್ಟ್ ಯಾರಿಗೆ ಹ್ಯಾಂಡ್ ಓವರ್ ಆಗುತ್ತೆ? ಸಪ್ಲೈಯರ್ಸಿಗೆ ಹ್ಯಾಂಡ್ ಓವರ್ ಆಗುತ್ತೆ ಅಲ್ವಾ. ಸೊ ಸೆಲ್ಲರ್ಸ್ಗೆ, ಟ್ರೇಡರ್ಸ್ಗೆ ಏನಾಗುತ್ತೆ? ಹ್ಯಾಂಡ್ ಓವರ್ ಆಗುತ್ತೆ. ಅಲ್ಲಿಂದ ನೆಕ್ಸ್ಟ್ ಹ್ಯಾಂಡ್ ಓವರ್ ಆಗೋದು ಯಾರಿಗೆ? ಮಾರ್ಕೆಟು ಮತ್ತು ಕನ್ಸ್ಯೂಮರ್ಸ್ಗೆ ಅಲ್ವಾ. ಸೊ ಈ ಸಪ್ಲೈಯರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಈ ಟ್ರೇಡರ್ಸ್ ಏನು ಮಾಡ್ತಾರೆ ಅಂತ ಅಂದರೆ, ಸೊ ಒಂದು ಲೋನನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ, ಕ್ರೆಡಿಟನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಕ್ರೆಡಿಟ್ ಅಂತ ಅಂದರೆ ಏನು? ಫಾರ್ ಎಕ್ಸಾಂಪಲ್, ನಾನೇನು ಒಂದು ಥಿಂಗ್ಸನ್ನು ಪರ್ಚೇಸ್ ಮಾಡಬೇಕು, ನನ್ನ ಹತ್ರ ಇವಾಗ ಆ ಥಿಂಗ್ಸನ್ನು ಪರ್ಚೇಸ್ ಮಾಡೋಕ್ಕೆ ಅಮೌಂಟ್ ಇಲ್ಲ. ಸೊ ಅವಾಗ ನಾನೇನು ಮಾಡ್ತೀನಿ? ಕ್ರೆಡಿಟನ್ನು ತೊಗೊಳ್ತೀನಿ. ಸೊ ಕ್ರೆಡಿಟನ್ನು ತೊಗೊಳ್ಳೋದು ಅಂತ ಅಂದರೆ ಯಾವ ಥರ? ಸೊ ಆ ಒಂದು ಐಟಮ್ನ ಪರ್ಚೇಸ್ ಮಾಡಿ, ಇವತ್ತು ನಾನು ಆ ಐಟಮ್ನ ಏನು ಮಾಡ್ಬೋದು? ಪರ್ಚೇಸ್ ಮಾಡ್ಬೋದು. ಸ್ವಲ್ಪ ದಿನ ಆದಮೇಲೆ ಆ ಅಮೌಂಟನ್ನು ನಾನು ಏನು ಮಾಡ್ಬೋದು ಅಂತ ಅಂದರೆ ಟ್ರೇಡರ್ಸ್ಗೆ ಪ್ರೊವೈಡ್ ಮಾಡ್ಬೋದು ಅಂತ, ರೀಪೇ ಮಾಡ್ಬೋದು ಅಂತ. ಸೊ ಅದನ್ನು ಏನಂತ ಕರಿತೀವಿ ಅಂತ ಅಂದರೆ ಟ್ರೇಡ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ಇದು ಶಾರ್ಟ್ ಟರ್ಮ್ ಸೋರ್ಸ್ ಆಫ್ ಫಿನಾನ್ಸ್ ಆಗಿರುತ್ತೆ. ಸೊ ಇವತ್ತೇನು ಮಾಡ್ತೀವಿ? ಟ್ರೇಡ್ ಕ್ರೆಡಿಟ್ ಕೊಟ್ಟಿರ್ತೀವಿ. ಸೊ ಇನ್ನೊಂದು ವೀಕ್ ಒಳಗಡೆ, ಇನ್ನೊಂದು 4-5 ಡೇಸಲ್ಲಿ ಅವ್ರು ಏನು ಮಾಡ್ತಾರೆ? ನಮಗೆ ಅಮೌಂಟನ್ನು ರಿಟರ್ನ್ ಕೊಡ್ತಾರಲ್ವ. ಸೊ ಇದು ಶಾರ್ಟ್ ಟರ್ಮ್ ಅಂಡರಲ್ಲಿ ಬರುತ್ತೆ ನಮಗೆ. ಎಕ್ಸಾಂಪಲ್ ಒಂದು ಮೆನ್ಷನ್ ಮಾಡಿದ್ದೀನಿ ಟು ಬೆಟರ್ ಅಂಡರ್ಸ್ಟ್ಯಾಂಡಿಂಗ್. ಗೂಡ್ಸ್ ಪರ್ಚೇಸ್ ನೌ ಆ್ಯಂಡ್ ಪೇಯ್ಡ್ ಆಫ್ಟರ್ 60 ಡೇಸ್. ಸೊ ಪರ್ಚೇಸ್ ಏನಾಗಿದೆ? ಇವತ್ತು ಮಾಡಿದ್ದಾರೆ, ಬಟ್ ಅದರ ಅಮೌಂಟನ್ನು ಏನು ಮಾಡ್ತಾ ಇದ್ದಾರೆ? 60 ಡೇಸ್ ಆದಮೇಲೆ ನಮಗೆ ಕೊಡ್ತಾ ಇದ್ದಾರೆ ಅಲ್ವಾ. ಸೊ ಇದನ್ನೇ ಏನಂತ ಕರಿತೀವಿ ಅಂದರೆ ಟ್ರೇಡ್ ಕ್ರೆಡಿಟ್ ಅಂತ ಕರಿತೀವಿ. ಸೊ ನೆಕ್ಸ್ಟ್ ಒನ್ ಪಬ್ಲಿಕ್ ಡೆಪಾಸಿಟ್ಸ್ ಅಂತ ಅಂದರೆ ಇದು ಕೂಡ ಎಕ್ಸ್ಟರ್ನಲ್ ಸೋರ್ಸ್ ಆಫ್ ಫಿನಾನ್ಸ್. ಯಾಕೆ ಅಂತ ಅಂದರೆ ಫಂಡ್ಸ್ ಕಲೆಕ್ಟೆಡ್ ಡೈರೆಕ್ಟ್ಲಿ ಫ್ರಮ್ ದ ಪಬ್ಲಿಕ್, ಮೀಡಿಯಮ್ ಟರ್ಮ್ ಫಿನಾನ್ಸ್ ಇದು. ಸೊ ಇಲ್ಲಿ ಏನು ಮಾಡ್ತೀವಿ? ಫಂಡ್ಸನ್ನು ಕಲೆಕ್ಟ್ ಮಾಡ್ಕೊಳ್ತೀವಿ ನಾವು ಪಬ್ಲಿಕ್ ಡೆಪಾಸಿಟ್ಸಲ್ಲಿ. ಪಬ್ಲಿಕ್ಸ್ ಏನು ಮಾಡ್ತಾರೆ ಅಂತ ಅಂದರೆ ಡೆಪಾಸಿಟ್ ಮಾಡ್ತಾರೆ. ಈಗ ಕಂಪನಿಲಿ ಏನು ಮಾಡ್ತಾ ಹೋಗ್ತಾರೆ? ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ ಡೈರೆಕ್ಟಾಗಿ. ಸೊ ಅದು ಏನಾಗಿರುತ್ತೆ ಅಂತ ಅಂದರೆ ಕಂಪನಿಗೆ ಅದು ಲೋನ್ ಥರ ಫೀಲ್ ಆಗುತ್ತೆ, ಪಬ್ಲಿಕ್ಸಿಂದ ಲೋನ್ ತೊಗೊಂಡು ಥರ ಫೀಲ್ ಆಗುತ್ತೆ. ಆದರೆ ಪಬ್ಲಿಕ್ಸ್ಗೆ ಅದೇನಾಗಿರುತ್ತೆ? ಇನ್ಕಮ್ ಆಗಿರುತ್ತೆ, ಡೆಪಾಸಿಟ್ಸ್ ಆಗಿರುತ್ತೆ. ಸೊ ಎಕ್ಸಾಂಪಲ್ ಮೆನ್ಷನ್ ಮಾಡಿದ್ದೀನಿ ನಾನು. ಪಬ್ಲಿಕ್ ಡೆಪಾಸಿಟ್ಸ್ ಅಟ್ ಎ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್. ಪಬ್ಲಿಕ್ಸ್ ಏನು ಮಾಡ್ತಾರೆ? ಸಮ್ ಅಮೌಂಟನ್ನು, ಈಗ ಬ್ಯಾಂಕಲ್ಲಿ ಆಗ್ಬಿಟ್ಟು FD ಅಂತ ನಾವು ಕಟ್ತಾ ಹೋಗ್ತೀವಲ್ವ. ಸೊ ನಾವೇನು ಮಾಡ್ತಾ ಹೋಗ್ತೀವಿ? ಅಲ್ಲಿ ಅಮೌಂಟನ್ನು ಪೇ ಮಾಡಿರ್ತೀವಿ, ಅಮೌಂಟನ್ನು ಏನು ಮಾಡಿರ್ತೀವಿ? ಅಲ್ಲಿ ಕಟ್ಟಿರ್ತೀವಿ. ಸೊ ಅವ್ರು ಏನು ಮಾಡ್ತಾರೆ? ನಮಗೆ ಫಿಕ್ಸ್ಡ್ ಇಂಟ್ರೆಸ್ಟ್ ರೇಟ್ನ ಕೊಡ್ತಾ ಹೋಗ್ತಾರೆ. ಆ ಇಂಟ್ರೆಸ್ಟ್ ಏನಾಗ್ತಾ ಹೋಗಿರುತ್ತೆ? ನಮ್ಮ ಅಮೌಂಟಿಗೆ ಆ್ಯಡ್ ಆಗ್ತಾ ಹೋಗುತ್ತೆ ಅಲ್ವಾ. ಸೊ ಅದು ಪಬ್ಲಿಕ್ಸ್ಗೆ ಏನಾಗ್ತಾ ಇರುತ್ತೆ? ಇಂಟ್ರೆಸ್ಟ್ ಆಗಿರುತ್ತೆ. ಬ್ಯಾಂಕ್ಸ್ಗೆ ಏನಾಗಿರುತ್ತೆ? ಅದು ಲೋನ್ ಥರ ಆಗಿರುತ್ತೆ ಆ ಥರದಲ್ಲಿ. ಸೊ ಬಿಸ್ನೆಸ್ ಫರ್ಮ್ಗೆ ಇದೇನು? ಲೋನ್ ಥರ ಪಬ್ಲಿಕ್ಸಿಂದ ಅಮೌಂಟ್ ತೊಗೊಂಡು ಮತ್ತೆ ಏನು ಮಾಡ್ತಾ ಇದ್ದಾರೆ? ಅವರು ಬಿಸ್ನೆಸ್ಸಿಗೆ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ ಅನ್ನೋ ಥರದಲ್ಲಿ. ಸೊ ನೆಕ್ಸ್ಟ್ ಒನ್ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್. ಸೊ ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ ಅಂತ ಅಂದರೆ ಸೊ ಆ ಒಂದು ವರ್ಡಲ್ಲೇ ನಮಗೆ ಅರ್ಥ ಆಗುತ್ತೆ. ಒಂದು ಕಂಪನಿಯಿಂದ ಇನ್ನೊಂದು ಕಂಪನಿಲಿ ಏನು ಮಾಡ್ಬೋದು? ಡೆಪಾಸಿಟ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಇದು ಕೂಡ ಶಾರ್ಟ್ ಟರ್ಮ್ ಲೋನ್ ಅಂತಲೇ ಬರುತ್ತೆ, ಅದು ಶಾರ್ಟ್ ಟರ್ಮ್ ಫಿನಾನ್ಸಲ್ಲೇ ಬರುತ್ತೆ. ಏನು ಮಾಡ್ತಾರೆ ಅಂತ ಅಂದರೆ ಒಂದು ಕಂಪನಿಸ್ಟು ಅನದರ್ ಕಂಪನಿ ಏನು ಮಾಡ್ತಾರೆ? ಡೆಪಾಸಿಟ್ ಮಾಡ್ತಾ ಹೋಗ್ತಾರೆ. ಈಗ ಒಂದು ಕಂಪನಿ, ಫಾರ್ ಎಕ್ಸಾಂಪಲ್ ನಾನು ಒಂದು ಕಂಪನಿ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡಿದ್ದೀನಿ, ನನ್ನ ಹತ್ರ ಎಕ್ಸಸ್ ಅಮೌಂಟ್ ಇದೆ. ಸೊ ಬೇರೆ ಯಾವುದೋ ಕಂಪನಿಗೆ ಏನಾಗಿದೆ? ಅಮೌಂಟ್ ಶಾರ್ಟೇಜ್ ಆಗಿದೆ ಅಲ್ವಾ. ಸೊ ನಾನೇನು ಮಾಡ್ತೀನಿ? ಆ ಕಂಪನಿಗೆ ಲೋನ್ನ ಪ್ರೊವೈಡ್ ಮಾಡ್ತೀನಿ. ಇದನ್ನು ಏನು ಮಾಡ್ತಾರೆ? ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್ ಅಂತ ಕರೀತಾರೆ. ಅದೇ ಥರ ನನಗೇನಾದರೂ ಅಮೌಂಟ್ ಶಾರ್ಟೇಜ್ ಆಯಿತು, ನಮ್ಮ ಕಂಪನಿಗೆ ಅಮೌಂಟ್ ಶಾರ್ಟೇಜ್ ಆಯಿತು ಅಂತ ಅಂದರೆ ಬೇರೆ ಕಂಪನೀಸ್ ಜೊತೆಗೆ ನಾವೇನು ಮಾಡ್ಬೋದು? ಫಿನಾನ್ಸನ್ನು ರೈಸ್ ಮಾಡ್ಕೋಬೋದು. ಸೊ ಇದನ್ನು ಏನಂತ ಕರಿತೀವಿ? ಇಂಟರ್ ಕಾರ್ಪೊರೇಟ್ ಡೆಪಾಸಿಟ್ಸ್. ಸೊ ಇಲ್ಲಿ ಏನಾಗಿರುತ್ತೆ? ತೊಗೊಳ್ಳೋರಿಗೆ ಲೋನ್ ಆಗಿರುತ್ತೆ, ಕೊಟ್ಟಿರೋರಿಗೆ ಪ್ಲಸ್ ಇಂಟ್ರೆಸ್ಟ್ ನಮಗೆ ಏನು ಬರ್ತಾ ಹೋಗುತ್ತೆ? ಇನ್ಕಮ್ ಬರ್ತಾ ಹೋಗುತ್ತೆ ಅಂತ. ಸೊ ಎಕ್ಸಾಂಪಲ್ ಮೆನ್ಷನ್ ಮಾಡಿದ್ದೀನಿ. ಕಂಪನಿ ಎ ಲೆಂಡ್ಸ್ ಮನಿ ಟು ಕಂಪನಿ ಬಿ. ಕಂಪನಿ ಎ ಏನು ಮಾಡುತ್ತೆ? ಕಂಪನಿ ಬಿಗೆ ಮನಿನ ಕೊಡ್ತಾ ಹೋಗುತ್ತೆ. ಅಂದರೆ ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಮ್ಯೂಚುವಲ್ ಸಪೋರ್ಟ್ ಅಂತ ಹೇಳ್ಬೋದಲ್ವಾ. ಸೊ ನೆಕ್ಸ್ಟ್ ಒನ್ ಲೋನ್ಸ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ಸೊ ಲೋನ್ಸ್ ಫ್ರಮ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಅಂತ ಅಂದರೆ ಇವಾಗ ಬೇಕಾದಷ್ಟು ಪ್ರೈವೇಟ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ. ಅವ್ರ ಕೆಲಸ ಏನು ಅಂತ ಅಂದರೆ ಅವ್ರು ಏನು ಮಾಡ್ತಾರೆ? ಅಮೌಂಟನ್ನು ಇಶ್ಯೂ ಮಾಡ್ತಾ ಹೋಗ್ತಾರೆ. ಸೊ ಇಂಟ್ರೆಸ್ಟನ್ನು ಇಂಪೋಸ್ ಮಾಡಿ ಅಮೌಂಟನ್ನು ಏನು ಮಾಡ್ತಾರೆ? ರಿಕ್ವೈರ್ ಇರೋರಿಗೆ ಕೊಡ್ತಾ ಹೋಗ್ತಾರೆ. ಸೊ ಎಕ್ಸಾಂಪಲ್ ಸಮ್ ಆಫ್ ದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಸಿಡ್ಬಿ ಆಗಿರ್ಬೋದು, ನಬಾರ್ಡ್ ಆಗಿರ್ಬೋದು, ಅವೆಲ್ಲ ಏನು ಮಾಡುತ್ತೆ? ಲಾಂಗ್ ಟರ್ಮ್ ಫಿನಾನ್ಸನ್ನು ಪ್ರೊವೈಡ್ ಮಾಡುತ್ತೆ, ಅಂದರೆ ಲೋನನ್ನು ಪ್ರೊವೈಡ್ ಮಾಡುತ್ತೆ. ಸೊ ಇದೆಲ್ಲ ಯಾವುದಕ್ಕೆ ಬೆನಿಫಿಟ್ ಆಗಿರುತ್ತೆ? ಯಾವುದಕ್ಕೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ ಅಂತ ಅಂದರೆ ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ಗೆ ಲೋನನ್ನು ಪ್ರೊವೈಡ್ ಮಾಡ್ತಾರೆ. ಈಗ ಬೇಕಾದಷ್ಟು ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್ ಇದೆ. ಈಗ ಅಗ್ರಿಕಲ್ಚರ್ ಬೇಸ್ಡ್ ಬೇಕು ಅಂತ ಅಂದರೆ ಅಗ್ರಿಕಲ್ಚರ್ ಲೋನ್ನ ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಇಂಡಸ್ಟ್ರಿಯಲ್ ಡೆವಲಪ್ಮೆಂಟ್ಸ್ಗೆ ಲೋನ್ ಬೇಕು ಅಂತ ಅಂದರೆ ಅದಕ್ಕೆ ಬೇರೆ ಥರದ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಇದೆ ಅಲ್ವಾ. ಸೊ ಅದ್ರ ಟೋಟಲಾಗಿ ಅದ್ರ ವರ್ಕ್ ಏನು ಅಂತ ಅಂದರೆ ಫಿನಾನ್ಷಿಯಲ್ ಅಸಿಸ್ಟೆನ್ಸನ್ನು ಬಿಸ್ನೆಸ್ಗೆ ಪ್ರೊವೈಡ್ ಮಾಡುವಂಥದ್ದು. ಸೊ ಅಲ್ಲಿಂದನೂ ಕೂಡ ನಾವು ಬಿಸ್ನೆಸ್ಗೆ ಏನು ಮಾಡ್ಬೋದು? ಫಂಡನ್ನು ರೈಸ್ ಮಾಡ್ಕೊಳ್ತಾ ಹೋಗ್ಬೋದು. ಅದಕ್ಕೋಸ್ಕರ ಇದು ಕೂಡ ಏನು? ಸೋರ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್ ಅಂತ.
ಸೊ ನೆಕ್ಸ್ಟ್ ಒನ್ ಕಂಪೇರಿಷನ್ ಟೇಬಲ್ ಅಂತ ಮೆನ್ಷನ್ ಮಾಡಿದ್ದೀನಿ. ಸೊ ಕಂಪೇರಿಷನ್ ಟೇಬಲ್ ಅಂತ ಅಂದರೆ ನಥಿಂಗ್ ಹಿಯರ್. ರಿಟೈನ್ಡ್ ಅರ್ನಿಂಗ್ಸ್ ಯಾವುದರಲ್ಲಿ ಬರುತ್ತೆ, ಇಂಟರ್ನಲ್ ಅಂದರೆ ನಾವು ಇಷ್ಟೋ ತನಕ ಏನು ಡಿಸ್ಕಸ್ ಮಾಡಿದ್ದೀವೋ ಅದನ್ನು ಮೆನ್ಷನ್ ಮಾಡಿದ್ದೀನಿ ಅಷ್ಟೇ. ಟ್ರೇಡ್ ಕ್ರೆಡಿಟ್ ಯಾವುದ್ರಲ್ಲಿ ಬರುತ್ತೆ, ಶಾರ್ಟ್ ಟರ್ಮ್ ಲೋನ್ಸಲ್ಲಿ ಬರುತ್ತೆ. ಶೇರ್ಸ್ ಯಾವುದ್ರಲ್ಲಿ ಬರುತ್ತೆ, ಲಾಂಗ್ ಟರ್ಮ್ ಓನರ್ಶಿಪ್ ಕ್ಯಾಪಿಟಲಲ್ಲಿ ಬರುತ್ತೆ. ಡಿಬೆಂಚರ್ಸ್ ಶೇರ್ಸು ಮತ್ತು ಡಿಬೆಂಚರ್ಸ್ ಮೇಲೆ ಸಪ್ರೇಟ್ ವೀಡಿಯೋ ಮಾಡ್ಕೊಡ್ತೀನಿ ನಾನು. ಒಂದೇ ವೀಡಿಯೋದಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಹೋದರೆ ವೀಡಿಯೋ ತುಂಬ ಲೆಂತಿ ಅಂತ ಅನಿಸುತ್ತೆ. ಇಲ್ಲಿ ಸೋರ್ಸಸ್ ಯಾವುದು ಅಂತ ಮೆನ್ಷನ್ ಮಾಡಿದ್ದೀನಿ. ಆ ಸೋರ್ಸಸ್ನ ಇನ್ನೂ ಡೆಪ್ತಾಗಿ ಬೇರೆ ವೀಡಿಯೋಸಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ಸೊ ಹಿಯರ್ ಐ ಮೆನ್ಷನ್ಡ್ ಅಬೌಟ್ ದಟ್ ಕನ್ಕ್ಲೂಷನ್ ಬೇಸ್ಡ್. ಸೊ ಬಿಸ್ನೆಸ್ ಫಿನಾನ್ಸ್ ಏನಕ್ಕೆ ತುಂಬ ಎಸೆನ್ಷಿಯಲ್ ಅಂತ, ಗ್ರೋತ್ ಆಫ್ ದ ಬಿಸ್ನೆಸ್ ಮತ್ತು ಸರ್ವೈವಲ್ ಆಫ್ ದಟ್. ಸೊ ಇಲ್ಲಿ ಏನು ಮಾಡ್ಬೋದು ಅಂತ ಅಂದರೆ ಪ್ರಾಪರ್ ಮಿಕ್ಸ್ ಆಫ್ ಫಿನಾನ್ಷಿಯಲ್ ಸೋರ್ಸಸ್ ಮತ್ತು ಸ್ಟೆಬಿಲಿಟಿ ಮತ್ತು ಡೆವಲಪ್ಮೆಂಟನ್ನು ಮ್ಯಾನೇಜ್ ಮಾಡ್ತಾ ಹೋಗ್ಬೋದು ಅಂತ. ಸೊ ಇದು ತುಂಬ ಇಂಪಾರ್ಟೆಂಟ್. ಸೊ ಇಲ್ಲಿ ಸ್ವಲ್ಪ ಸ್ಲೈಡ್ಸ್ ಮಿಸ್ ಆಗಿದೆ, ಸಾರಿ ಫಾರ್ ದ್ಯಾಟ್. ಕಮರ್ಷಿಯಲ್ ಬ್ಯಾಂಕ್ಸು ಮತ್ತು ಸಮ್ ಅದರ್ ಸೋರ್ಸಸ್ ಬಿಟ್ಟು ಹೋಗಿದೆ ಆ್ಯಕ್ಚುಲಿ, ಮಿಡ್ಲಲ್ಲೇ ಕನ್ಕ್ಲೂಷನ್ ಬಂದುಬಿಟ್ಟಿದೆ. ಪ್ಲೀಸ್ ಕೈಂಡ್ಲಿ ಕೋಆಪರೇಟ್ ಅಂತ ಹೇಳ್ತಾ ಕಮರ್ಷಿಯಲ್ ಬ್ಯಾಂಕ್ಸ್. ಸೊ ಕಮರ್ಷಿಯಲ್ ಬ್ಯಾಂಕ್ಸ್ ಅಂತ ಅಂದರೆ ಬೇಕಾದಷ್ಟು ಬ್ಯಾಂಕ್ಗಳಿದೆ ಅಲ್ವಾ. ಸೊ ಆ ಬ್ಯಾಂಕ್ಸ್ ಏನು ಮಾಡುತ್ತೆ ಅಂತ ಅಂದರೆ ಅವರು ಕೂಡ ಲೋನ್ಸ್ ಮತ್ತು ಅಡ್ವಾನ್ಸನ್ನು ಪ್ರೊವೈಡ್ ಮಾಡ್ತಾರೆ ಬಿಸ್ನೆಸ್ಗೆ. ಸೊ ಅವರು ಲೋನ್ಸ್ ಮತ್ತು ಅಡ್ವಾನ್ಸನ್ನು ವಿತೌಟ್ ಬೆನಿಫಿಟ್ ಪ್ರೊವೈಡ್ ಮಾಡೋದಿಲ್ಲ. ಅವ್ರಿಗೆ ಏನು ಬೆನಿಫಿಟ್ ಇರುತ್ತೆ, ದೇ ಆರ್ ಇಂಪೋಸಿಂಗ್ ಇಂಟ್ರೆಸ್ಟ್ ರೇಟ್ ಆನ್ ದ ಬಿಸ್ನೆಸ್ ಫರ್ಮ್ ಅಲ್ವಾ. ಸೊ ಬಿಸ್ನೆಸ್ ಫರ್ಮ್ ಮೇಲೆ ಇಂಟ್ರೆಸ್ಟನ್ನು ಇದು ಮಾಡಿ ಅವರು ಬಿಸ್ನೆಸ್ಗೆ ಬೇಕಾಗಿರುವಂಥ ಲೋನನ್ನು ಪ್ರೊವೈಡ್ ಮಾಡ್ತಾ ಹೋಗ್ತಾರೆ. ಸೊ ಅಲ್ಲಿಂದ ಕೂಡ ನಮಗೇನು ಸಿಗುತ್ತೆ, ಬಿಸ್ನೆಸ್ಗೆ ಫಿನಾನ್ಸ್ ಸಿಗ್ತಾ ಹೋಗುತ್ತೆ. ಸೊ ಇದು ಕೂಡ ಒಂದು ಕಮರ್ಷಿಯಲ್ ಬ್ಯಾಂಕ್ಸು ಕೂಡ ಒಂದು ಸೋರ್ಸ್ ಆಫ್ ಫಿನಾನ್ಸ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಸೊ ಎಕ್ಸಾಂಪಲ್ ಲೋನ್ ಫಾರ್ ಮಷಿನರಿ ಪರ್ಚೇಸ್. ಸೊ ಮಷಿನರೀಸ್ನ ಪರ್ಚೇಸ್ ಮಾಡೋಕ್ಕೆ ನಾವು ಯಾವುದಾದ್ರೂ ಕಮರ್ಷಿಯಲ್ ಬ್ಯಾಂಕಿಂದ ಲೋನ್ನ ತೊಗೊಳ್ತೀವಿ ಅಂತ ಅಂದರೆ ಅದು ಕೂಡ ಸೋರ್ಸ್ ಆಫ್ ಬಿಸ್ನೆಸ್ ಫಿನಾನ್ಸ್ ಅಂತಲೇ. ಸೊ